ಮಂಟ ಅಂತ ಒಬ್ಬಿದ್ನ. ನಿಜ. ಅವೇನ್ ಮಾಡ್ಬಿಟ್ಟ ಮಲಗಿದ್ನಲ್ಲ, ಅವ್ನ್ ಕನಸಿಗೆ ಯಮಧರ್ಮ ಹೋಗಿದ್ನಂತೆ. ಕನಸಿನಲ್ಲಿ ಯಮಧರ್ಮ ಹೋಗಿ, ಹೌದು ನೋಡಪ್ಪ ಮಂಟ, ಏನ್ ಸ್ವಾಮಿ, ನಾಳೆ 10 ಗಂಟೆಗೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿನ್ ಜೀವ ಹೊಂಟೋಯ್ತದೆ. ಅವಾಗ ನಾ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಕಣ ಮಂಟ, ನೀನು ರೆಡಿ ಆಗಿರಪ್ಪ, ಬರಕ್ಕೆ ನೀನು ತಯಾರು ಮಾಡ್ಕೊ ಅಂತ ಹೇಳ್ಬಿಟ್ಟು ಇವನು ಅದೃಷ್ಟನಾಗ ಹೋದ್ನಂತೆ. ಯಮರಾಯ ಹೊಂಟೋದ್ನಲ್ಲ, ಇವನ್ ಗಕ್ಕನ ಕಣ್ಬಿಟ್ಬಿಟ್ನ. ಅಯ್ಯೋಯ್ಯೋ, ನಾಳಕ್ಕೆ ನನ್ನ 10 ಗಂಟೆಗೆ ಬರೇಳವನಲ್ಲ, ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಎಷ್ಟೊತ್ತು ಗಂಟೆ ಯೋಚನೆ ಮಾಡೋನು, ಬಂದೇ ಬರ್ತಾನೆ. ಇಲ್ಲ ಏನಾರ 1-2-3 ಲಕ್ಷ ಕೊಟ್ಬಿಡುವ ಅಂತ ಅಂದ್ರೆ ಈಸ್ಕೊಂಡ, ನಾವು ಈಸ್ಕೊಳ್ಳೋದಿಲ್ಲ. ಯೋ 1 ಎಕರೆ ಜಮೀನ್ ಬಿಟ್ಕೊಟ್ಬಿಡ್ತೀನಿ, 1 ವರ್ಷ ನನ್ ಬಿಟ್ಬಿಡೆ ಅದು ಬಿಟ್ಟನ, ಬಿಡೋದಿಲ್ಲ. ಎಲ್ಲಾ ದೇವ್ರು ದುಡ್ಡು ಇಸ್ಕೊಂತಾರೆ, ಎಲ್ಲಾ ದೇವ್ರು ಅರ್ಕೆ ಇಸ್ಕೊಂತಾರೆ. ಈಸ್ಕೊಂಡೇ ಇರ್ತಕ್ಕಂಥ ದೇವ್ರು ಅಂದ್ರೆ ಅದು ಯಮಧರ್ಮ. ಹೌದು, ಅದಕ್ಕೆ ಯಜಮಾನ್ರು ಅಂತಾರಲ್ಲ, ಊರಿಗೆ ಯಜಮಾನ್ರು ಹೆಂಗಿರ್ಬೇಕು, ಯಮಧರ್ಮನಂಗಿರ್ಬೇಕು. ಹೌದು, ಯಾ ಅಂದ್ರೆ ಯಮಧರ್ಮ, ಯಜಮಾನ ಅಂತ. ಹೌದು, ಜ ಅಂದ್ರೆ ಜನರಿಗೆಲ್ರು ರಕ್ಷಣೆ ಮಾಡಿ, ಯಾರಿಗೆ ಒಬ್ರು ಸುಳ್ಳು, ಒಬ್ರು ತಟುವಟ, ಒಬ್ರು ನ್ಯಾಯ ಕೊಡೋದು ಅದೆಲ್ಲ, ಎಲ್ರಿಗೂ ಆಲ್ನಂತೆ ನ್ಯಾಯ ಸಮಾತ್ಮವಾಗಿ ಸಮವಾಗಿ ಅವನು ಸಮಾನತೆಯನ್ನ ಕೊಡ್ತಾನಲ್ಲ, ಅವನು ಯಜಮಾನ ಅಂತಾರೆ. ಈಗಿನವ್ರು ಇದ್ದಾರ ಹಂಗೆ? ಈಗಿನವ್ರು ಯಾರು ಇಲ್ಲ. ಯಾಕಂದ್ರೆ ನಮ್ ಸೈಡ್ ಈ ಕಡೆ ಎಲ್ಲ ಚೆನ್ನಾಗಿ ಅವ್ರೆ, ನಮ್ಮಲ್ಲಿ ಅವರೆಲ್ಲಪ್ಪ ಯಜಮಾನ್ರು. ಮೊದ್ಲು ಅವ್ರ ಮನೆಗೆ ಎಷ್ಟೊತ್ತು ಹಾಳಾಗೋದು ಅಂತ ಆಯ್ತಾವನಿಗೆ. ಯಾಕೆ ಅಂತ ಅಂದ್ರೆ ಅವರೇ ಬೆಂಕಿ ಹತ್ಬಿಡ್ತಾವ್ರೆ. ಅಂತಂದ್ರಿಗೆ ಇಬ್ರಿಗೂ ತಂದ್ ಮಾಡ್ಬಿಟ್ಟು, ಒಂದಡಿ ಯಾಕಲ ಬಿಟ್ಬಿಟ್ಟಿ, ಅವನು ನಿಮ್ಮ ತಮ್ಮನಲ್ಲ, ಯಾಕಲ ಬಿಟ್ಟಿ, ಬಿಡ್ಬೇಡ, ನಿಮ್ಮ ಅಪ್ಪ ತುಂಬಿ ಹಣನ ಕೊಟ್ಬಿಟ್ಟವನೆ, ಹುಷಾರು ಮಿದ್ದಿ ಅಂತ ಹೇಳಿದ್ನ. ಹೌದು, ಯಾರೋ ಯಜಮಾನ ಇಂಥವ್ರು ಹುಟ್ಟುಬಿಟ್ಟವ್ರೆ. ಹಾಗಾಗಿ ಯಮಧರ್ಮನಂತೆ ಇರ್ಬೇಕಂತ ಯಜಮಾನ ಯಾರ ಹತ್ರನು ಲಂಚ ಇಸ್ಕೊಳ್ದೆ, ಹೌದು, ನ್ಯಾಯ ಸಮರ್ವಾಗಿ ಮಾಡ್ತಾನಲ್ಲ, ಅವನಂತೆ ನಿಜವಾದ ಯಜಮಾನ. ಹೌದು, ಹಾಗೆ ಇವನೇನ್ ಮಾಡ್ಬಿಟ್ಟ, ಇನ್ನು 10 ಗಂಟೆ ಬರ್ತಾನಲ್ಲ ಯಮಧರ್ಮ, ಏನ್ ಮಾಡೋದು ಅಂತ ಯೋಚನೆ ಮಾಡಿ, ಬರ್ಲಿ ಯಮಧರ್ಮ ನನ್ ಕರ್ಕೋಗಿ ಬರ್ತಾನಲ್ವಾ, ಬರ್ಲಿ ಅಂತ ಕಾಯ್ಕ ಕುಂತಿದ್ದು ಕ್ವಾಣನ ಮೇಲೆ ಕುಂತ್ಕೊಂಡ್ ಬಂದಂತೆ. ಕ್ವಾಣನ ಮೇಲೆ ಬಂದು ಕುಂತ್ಕೊಂಡ್ ಬಂದಲ್ಲ, ಬಪ್ಪ ಯಮಧರ್ಮ ಬಾ. ಓಹೋ, ಏನು ನಾನು ಕರೀತಾವನಲ್ಲಪ್ಪ, ಇರ್ಲಿ. ಇಳಿದ ಮೇಲೆ ನಡಿಯಪ್ಪ, ರೆಡಿಯಾಗಪ್ಪ, ಹೊಂಟೋಗುವ ನಡಿಯಪ್ಪ ಅಂತ ಹೇಳಿದಾಗ, ಕಲಾವಿದರು ಇಂಚನೆ ಹೋಗಿ ಮರೆಯ ಕುಂತ್ಬಿಟ್ಟವ್ರಿ. ಯಾವಾಗ ಯಮಧರ್ಮ ಬಪ್ಪ ರೆಡಿಯಾಗಪ್ಪ ನಡಿಯಪ್ಪ ಅಂದ ತಕ್ಷಣ ನೀವೇ ಇಮೇನ್ ಮಾಡ್ಬಿಟ್ಟ, ನಡಿಯಪ್ಪ ಬರ್ತೀನಿ ಅಂತ ಬಂದಲ್ಲ, ಯಮಧರ್ಮ ಖುಷಿ ಆಗೋಯ್ತು. ಅಲ್ಲಲ್ಲ ಸಾವು ಎದ್ರಕಂದನೆ ಬರ್ತಾವನಲ್ಲ, ಯಮಧರ್ಮ ಏನಪ್ಪ, ನಮ್ಮೂರ್ ಗೇಟ್ ನಲ್ಲಿ, ಅದೇ ತಾಮಸಂದ್ರನ್ ಗೇಟ್ ಅಲ್ಲಿ, ಅಲ್ಲಿ ಏನ್ ಮಾಡ್ತಾವ್ರೆ, ಒಳ್ಳೆ ಚಾ ಮಾಡ್ತಾನೆ, ಒಬ್ಬ ಟೀ ಮಾಡ್ತಾನೆ, ನಡಿ ಒಂದು ಗ್ಲಾಸ್ ಟೀ ಕುಡ್ಕೊಂಡ್ ಬರುವ ಅನ್ನಂತೆ. ಸರಿ ನಡಿಯಪ್ಪ, ನೀನ್ ಆಸೆ ಪೂರೈಸ್ತೀವ, ಇನ್ನೂ 10 ನಿಮಿಷ ಟೈಮ್ ಅದೇ, ನಡಿ ಅಂತ ಹೇಳಿ ಯಮಧರ್ಮನು ಈ ಮಂಟನು ಇಬ್ರು ಬಂದವ್ರು ಏನ್ ಮಾಡ್ಬಿಟ್ರು, ಮಂಟ ಇದ್ನಲ್ಲ, ತಗೊಳ್ಳಿ ಸ್ವಾಮಿ ಟೀ ಅಂತ ಹೇಳಿ ಕೊಟ್ನ. ಇಬ್ರು ಯಮಧರ್ಮನು ಇವನು ಟೀ ಕುಡಿತಾ ಕುಂತಿದ್ರಲ್ಲ, ಇವನೇನು ಯೋಚನೆ ಮಾಡ್ದ, ಬುಕ್ ಹಿಡ್ಕ ಬಂದಿದ್ನಂತೆ, ಒಂದಷ್ಟು ಬುಕ್ ಹಿಡ್ಕ ಬಂದಿದ್ನ. ಯಾರು? ಯಮರಾಯ. ಲೈನ್ ಯಾರು ಬಂದು ಸಿಗ್ತಾನೆ, ಅವ್ರವ್ರನ್ನ ಕರ್ಕ ಹೋಯ್ತಾ ಇರೋದು ಅವನ್ ಕೆಲಸ. ಅದಕ್ಕೆ ಅರ್ಜಿಗಳು ಯಾರಿಗೆ ಒಂದು ಕೊಡ್ಬೇಕು ಅಂದ್ರೆ ಅರ್ಜಿ ಕೊಡ್ತಾರಲ್ಲ, ಹಂಗೆ ಅವ್ರವ್ರ ಅರ್ಜಿಗಳು ಬಂದ್ಬಿಟ್ಟಿರ್ತದೆ. ಹಾಗೆ ಏನ್ ಮಾಡದ್ನ, ಮ್ಯಾಲ ಇವನ್ ಅರ್ಜಿ ಇತ್ತಲ್ಲ, ಮಂಟನ ಅರ್ಜಿ ಮ್ಯಾಲಿತ್ತು. ಇವನೇನ್ ಮಾಡ್ದ, ಮಂಟ ಯೋಚನೆ ಮಾಡದ್ನ, ಯಮರಾಯ ಅಲ್ಲಿಂದ ಬಂದಿದೆಯಲ್ಲ ಇಲ್ಲಿಗೆ ಅಂತ ಕೈ ತೋರದ್ನಲ್ಲ, ಯಮಧರ್ಮ ಮ್ಯಾಕ್ ನೋಡದ್ನ. ಮ್ಯಾಕ್ ನೋಡಿದ ತಕ್ಷಣ ಮ್ಯಾಲಿರೋ ಅರ್ಜಿ ಕೆಳಗ್ ಮಾಡ್ಬಿಟ್ಟ. ಮಂಟ ಮ್ಯಾಲಿತ್ತಲ್ಲಪ್ಪ, ಮ್ಯಾಲಿದ್ರಲ್ಲಪ್ಪ ನಾನು ಕರ್ಕೊ ಹೋಗುದು ಅಂಡು ಮಾಡ್ಬಿಟ್ರೆ, ಅಲ್ಲಕ್ಕನೆ ನನ್ನ ಅರ್ಜಿ ಕೆಳಗದೆ, ನೀವ್ ಮ್ಯಾಲದೆ ಅಂತ ಬಂದಿದ್ದಿಲ್ಲ, ಸರಿಯಾ ನಡಿ ಅಂತ ಕಳ್ಸಿಡ್ಬೋದು ಅಂತ ಇವನು. ಯಮಧರ್ಮ ಏನ್ ಮಾಡ್ದ, ಮ್ಯಾಕಿಂಗ್ ನೋಡ್ದಲ್ಲ, ಇವನು ಎತ್ತಿ ಕೆಳಗ್ ಮಾಡ್ಬಿಟ್ನಲ್ಲ, ಗೊತ್ತಾಗ್ಲಿಲ್ಲ ಇವ್ನು ಯಮಧರ್ಮನಿಗೆ. ಇವನೇನ್ ಮಾಡ್ದ, ಯಮಧರ್ಮ ನನ್ನ ಸಹಾಯಕ ಅಡ್ಚರಲ್ಲಿ ನನಗೆ ಟೀ ಕೊಡ್ಸಿದ್ನಲ್ಲ ಇವನು, ಹೌದಪ್ಪ, ಇವನಿಗೆ ಇವನ್ನ ನಾ ಕರ್ಕ ಹೋಗ್ಬಾರ್ದು, ಇವನ್ ಇನ್ನೊಂದಷ್ಟು ಜನ ಇರ್ಲಿ, ಸಾವು ಬಂದು ಕರ್ಕ ಹೋಗವನಿಗೆ ಇವನು ಟೀ ಕೊಡ್ಸವನಲ್ಲ, ಇವನೆಂತ ಧರ್ಮ, ಇವನೆಂತ ಗುಣವಂತ ಅನ್ಬಿಟ್ಟು ಏನ್ ಮಾಡನ್ನ, ಈ ಮ್ಯಾಲಿಂದ ಓದ್ಕೋದ್ರಲ್ವಪ್ಪ ಇವನ ಹೆಸರು ಬರೋದು, ಕೆಳಗಿಂದ ಓದ್ಕೋವಂತ ದಬಾಕದ್ನಂತೆ ಯಮಧರ್ಮ.
ಕೆಳಕ್ಕೆ ಎತ್ ಮಾಡ್ಬಿಟ್ಟಿದ್ನಲ್ಲ. ಇವನ್ ಕೆಳಕ್ ಎತ್ ಮಾಡ್ಬಿಟ್ಟಿದ್ನಲ್ಲ, ಮ್ಯಾಕಿಂಗ್ ದಬ್ಬಾಕ ತಕ್ಷಣ ಪತ್ರ ಎತ್ಕಂದ ಇವನ ಹೆಸರಿ ಅದೇ. ಓ ಮಂಟೆ ಮಂಟನ ಹೆಸರಿಗೆ ಯಮ್ ಧರ್ಮ ಯೋಚನೆ ಮಾಡ. ಅಪ್ಪ ನಿನ್ನ ಬಿಟ್ಬಿಟ್ಟು ಹೋಗುವ ಅಂತ ನಾ ಮಾಡ್ದೆ. ಹೌದು. ಆದ್ರೆ ಮ್ಯಾಲಿಂದ ಓದ್ಕೊಂಡ್ ಬಂದ್ರು ನಿನ್ನ ಹೆಸರಿಗೆ, ಕೆಳಗಿಂದ ಓದ್ಕೊಂಡ್ ಹೋದ್ರು ನಿನ್ನ ಹೆಸರಿಗೆ. ನಡಿಯಪ್ಪ, ಅದು ಕಾಲದ ನಿಯಮ. ಹೌದು. ನೀನ್ ನಡಿ ಅಂತ ಹೇಳಿ ಕರ್ಕೊಂಡು ಹೋದ್ನಂತೆ. ನಿಜ. ಅದಕ್ಕೆ